ರತ್ನಗಿರಿ ಕ್ಷೇತ್ರೊಡುಯೇ ಜನಪದ ಪರ್ವದ ಪರ್ವಯೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ಸುರುಕಾದ ಜಾಗದ ಮಾಮಲ್ಲ ಕಾರ್ಣಿಕದ ಸತ್ಯ ಸನ್ಯಾಸಿಗುಳಿಗಣ ನಡೆಕ ಅಡ್ಡಬೂರೊಂದು ಈ ಒಂಜಿ ಪೊರ್ಲ ಪರ್ವನು ಮನ್ಪೊಡುಂದಾಂಡ ಐತ ಪಿರವು ಅವೇತೋ ಬಂಗಮತ್ತನ ಸಂಪತ್ತನ ಟೀಮುಗು ಕುಡೋರ ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆ ಡಿಪ್ಪುಣ ಗುರು ಸಾಮಾನ್ಯರು ಅಂಚನೆ ಈ ತುಳುನಾಡದ ಮಾತರಂಗೋಡ್ಲ ಬೆನ್ನಿ ಬೆಂದು ನಂಚಿನ ಶ್ರೀ ತುಕಾರಾಮ್ ಸರ್ನ ಆಶೀರ್ವಾದ ಬೇಡೊಂದು ಅಂಚನೆ ಮಲಮಲ್ಲ ವಿದ್ವಾಂಸರುಳ್ಳೇರು ಅಗ್ಲ ನಡುಟ್ಟು ಯಾನೊಂಜಿ ಎನ್ನ ವೃತ್ತಿ ಬೇತೇನೆ ಒಂದು ಪಾತ್ರನೊಂದು ಬೇತೆ ಅಂಚದು ಎನ್ನ ಪ್ರಬಂಧ ಮಂಡನೆ ಎಂಕು ಕೊರ್ತನ ವಿಚಾರ ದೈವಾರಾಧನೆದ ಕೆಲವೊಂಜಿ ಬದಲಾವಣೆಲು ನೆನ್ನೆ ದಯದಿದ್ದು ಕ್ಷಮೆ ಕೊರಡು ಕನ್ನಡೋಡೆ ಮಂಡನೆ ಮಲ್ಪೆ ದೈವದ ನುಡಿಟ್ಟು ಒಂಜಿ ಪಾತ್ರ ಬರ್ಪುಂಡು ಕಾಡಪು ತೋಡ ನೀರಿಗೆ ಒಲಿನ ದೈವ ಯಾನಂದು ಅಂಡ ಇತ್ತತುನಾಗ ಬದಲಾವಣೆ ಓಡೆ ಪಾತನ ಬಂಡ ಕಾಡಪು ಬಂಡ ತುಳಸಿನ ಪಣೆ ಅದು ಕೇಪುಲಪು ಆ ಕೇಪುಲಪು ಕಾಡೆ ಇಜ್ಜಿಗೆ ಕೇಪುಲಪು ಒಲ್ಪಡ್ದು ಅವು ಹೈಬ್ರಿಡ್ ಆತನು ಒಂದು ನಂಗೆ ಕೊಂಚ ಅನಿವಾರ್ಯ ಬದಲಾವಣೆ ಇಂಚಿನ ಬದಲಾವಣೆ ತಂದೆ ಕೆಲವು ಅನಿವಾರ್ಯ ಅತ್ಯಂತನ ಬದಲಾವಣೆ ಎಲ್ಲ ಈ ದೈವರಾಧನಾ ರಂಗಡು ಸೇರೊಂದುಂಡು ನೆತ್ತ ಬಗ್ಗೆ ಇನ್ನೊಂದು ಎಲ್ಲಿಯ ಪ್ರಬಂಧ ಮಂಡನೆ ಸತ್ಯಗಳು ನಡೆದಾಡಿದ ನಾಗರಾಜ ಹೆಡೆಯಲ್ಲಿ ಒತ್ತು ನಿಂತ ಸಿದ್ಧಪುರುಷರು ಪವಾಡ ಮೆರೆದು ಪ್ರಭಾವಿಸಿದ ಭೂಮಿ ಈ ನಮ್ಮ ತುಳುನಾಡು ಅನಾದಿ ಕಾಲದಿಂದಲೂ ಇಲ್ಲಿ ನಡೆದು ಬಂದ ಅದೆಷ್ಟೋ ನಂಬಿಕೆಗಳು ಆಚರಣೆ ಆರಾಧನೆಗಳಿವೆ ಈ ಎಲ್ಲ ಆರಾಧನೆ ಆಚರಣೆಗಳ ನಡುವೆ ಬಹು ಪ್ರಾಮುಖ್ಯತೆ ಪಡೆದ ಆರಾಧನೆ ಎಂದರೆ ಅದು ದೈವಾರಾಧನೆ ತುಳುನಾಡಿನ ಮೂಲದಲ್ಲಿ ಗದ್ದೆ ಅರಣ್ಯ ಕಾಡು ಕಡಲಿನಲ್ಲೇ ದುಡಿಯುತ್ತಿದ್ದ ತುಳುವರು ಪ್ರಕೃತಿ ಆರಾಧಕರಾಗಿದ್ದವರು ತನ್ನ ವ್ಯವಸಾಯ ಆರೋಗ್ಯ ಆಹಾರ ಇದರ ರಕ್ಷಣೆಗೆ ಮತ್ತು ಸಮೃದ್ಧಿಗಾಗಿ ಪ್ರಕೃತಿಯನ್ನು ಶಕ್ತಿಯನ್ನಾಗಿ ಆರಾಧಿಸದೊಡಗಿದರು ಈ ಶಕ್ತಿಗಳ ಗುರುತಾಗಿ ಔಷಧಿಯುಕ್ತ ಮರದಡಿಯಲ್ಲಿ ಕಲ್ಲನಿಟ್ಟರು ಆ ಕಲ್ಲಿಗೆ ಕಾಡ ಹೂವನ್ನಿಟ್ಟು ಪ್ರಾರ್ಥಿಸಿದರು ಕ್ರಮೇಣವಾಗಿ ಗಂಡು ಶಕ್ತಿಗೊಂದು ಕಲ್ಲು ಹೆಣ್ಣು ಶಕ್ತಿಗೊಂದು ಕಲ್ಲಾಯಿತು ಕಾಲ ಮುಂದುವರಿದಂತೆ ಆ ಕಲ್ಲುಗಳಿಗೆ ಹೆಸರನ್ನಿಟ್ಟು ಆರಾಧನೆ ಆರಂಭವಾಯಿತು ಉದಾಹರಣೆಗೆ ಕೊರಗೆ ಕೊರತ್ತಿ ಕೊರಪೋಲ್ ಗುಡ್ಡೆದಾಯಿ ಹೀಗೆ ಮತ್ತು ಕಾಲ ಮುಂದುವರಿದಾಗ ಪವಾಡ ಪುರುಷರು ಕಾರಣಿಕ ಸಿದ್ಧಿಪುರುಷರ ಸೃಷ್ಟಿಯಾದಂತೆ ಈ ಆರಾಧನೆಯ ಸ್ವರೂಪಗಳು ಬದಲಾಗತೊಡಗಿದವು ಪ್ರಾಣಿಗಳಿಂದ ರಕ್ಷಣೆಗಾಗಿ ಪಂಜುರ್ಲಿ ಪಿಲಿಭೂತ ಎರು ಉರವೆಭೂತ ಮುಂತಾದ ಪ್ರಾಣಿ ಮೂಲದ ಭೂತಗಳು ಜೋಗಿ ಪುರುಷರು ನಾಥಪಂಥ ಸಿದ್ಧಿಪುರುಷರ ಆಗಮನದಿಂದಾಗಿ ಚಾಮುಂಡಿ ಜುಮಾದಿ ಮುಂತಾದ ಪುರಾಣ ಮೂಲದ ದೈವಗಳು ಜೀವಿತಾವಧಿಯಲ್ಲಿ ಕಾರಣಿಕ ಪವಾಡ ಅಸಾಮಾನ್ಯ ಶಕ್ತಿ ಮೆರೆದು ತನ್ನ ಸಮುದಾಯದ ರಕ್ಷಣೆಗಾಗಿ ಯೋಧರಾಗಿ ಯುದ್ಧಗೈದ ಸಾಹಸಿಗಳಾದ ಕೋಟಿ ಚೆನ್ನೆಯರು ಕಲ್ಕುಡ ಕಲ್ಲುಟ್ಟಿ ಕಾಣದ ಕಟದ ಮುಂತಾದವರು ಮಾನವ ಮೂಲದ ದೈವಗಳಾಗಿ ಉದ್ಭವಿಸಿದರು ಮೂಲದಲ್ಲಿದ್ದ ಕಲ್ಲು ಮರ ಬಣಗಳಲ್ಲಿದ್ದ ಭೂತಾರಾಧನೆಯು ದೈವಾರಾಧನೆಯಾಗಿ ಸಾಂಸ್ಕೃತಿಕವಾದಿ ಬದಲಾವಣೆಯಾದವು ಈ ಬದಲಾವಣೆಗಳನ್ನು ಒಪ್ಪಿಕೊಂಡ ದೈವಾರಾಧಕರು ಈ ಆರಾಧನೆಯನ್ನು ಮತ್ತಷ್ಟು ಬಲಗೊಳಿಸಿ ಶ್ರೀಮಂತಗೊಳಿಸಿದರು ಒಂದು ಕಲ್ಲು ಎರಡು ಕಲ್ಲುಗಳಾಗಿ ಎರಡು ಕಲ್ಲು ಬಣಗಳಾಗಿ ಬಣ ಕಟ್ಟೆಗಳಾಗಿ ಕಟ್ಟೆ ಗುಡಿ ಗರಡಿ ತಾಣಗಳಾಗಿ ಬದಲಾದವು ಮತ್ತೆ ಕಾಲಚಕ್ರ ತಿರುಗಿದಂತೆಲ್ಲ ತುಳುನಾಡಿನಲ್ಲಿ ಕನ್ನಡದ ಪ್ರಭಾವ ಆರಂಭವಾಯಿತು ಈ ಪ್ರಭಾವ ಆರಂಭವಾದಂತೆ ತುಳು ಮೂಲದ ಹೆಸರುಗಳೆಲ್ಲ ವ್ಯಾಪಕವಾಗಿ ಬದಲಾದವು ಕಟ್ಟೆ ಗುಡಿ ತಾಣಗಳು ಕಟ್ಟಡಗಳಾಗಿ ಬದಲಾದವು ಇದನ್ನು ಒಪ್ಪಿಕೊಂಡ ನಮ್ಮವರು ದೈವಾರಾಧನೆಯನ್ನು ಎಲ್ಲೂ ಅಪಚಾರಗೊಳಿಸಲಿಲ್ಲ ಬದಲು ಮತ್ತಷ್ಟು ಬಲಗೊಳಿಸಿದರು ಗುಡಿ ತಾಣ ಕಟ್ಟೆಗಳ ಕಾಲಘಟ್ಟದಲ್ಲಿ ದೇವರಿಗೆ ದೇವಸ್ಥಾನ ದೈವಗಳಿಗೆ ದೈವಸ್ಥಾನ ಎಂಬ ಆಲಯ ಪದ್ಧತಿ ಆರಂಭವಾಯಿತು ವೀರಪುರುಷರಾದ ಕೋಟಿ ಚೆನ್ನಯರ ಆರಾಧನಾ ಸ್ಥಳ ಗರಡಿ ಯಕ್ಷ ಸಿರಿಗಳ ಆರಾಧನಾ ಸ್ಥಳ ಆಲಡೆ ಬೆರ್ಮರ ಪೂಜಾ ಸ್ಥಳ ಗುಂಡ ಕುಟುಂಬದ ಧರ್ಮದೈವಗಳಿಗೆ ಚಾವಡಿ ಗುಲಿಗ ಭೈರವ ಕೊರಗಜ್ಜನಿಗೆ ಕಲ್ಲು ಕಟ್ಟೆಗಳು ರಕ್ತೇಶ್ವರಿ ನಾಗನಿಗೆ ಬಣ ಅಂತೆಯೇ ಸಿರುಮುಡಿಯೇರಿ ನೇಮ ಪಡೆಯುವ ಅರಸು ದೈವಗಳನ್ನು ನೆಲೆಗಳಿಸುವ ಆರಾಧನಾ ಸ್ಥಳಕ್ಕೆ ಮಾಡ ಎಂಬ ಹೆಸರಾಯಿತು ವಿರಳವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಅರಸು ದೈವಗಳಲ್ಲದೆ ಇತರ ದೈವಗಳಿಗೂ ಮಾಡ ಇರುವುದನ್ನು ನಾವು ಗಮನಿಸಬಹುದು ಇದೆಲ್ಲ ತೀರಾ ಇತ್ತೀಚಿನ ಕೆಲವೊಂದು ಬದಲಾವಣೆಗಳು ಗರಡಿಗಳೆಂದರೆ ಮಾನವ ರೂಪದಲ್ಲಿದ್ದ ಕೋಟಿ ಚೆನ್ನೆಯರು ಯುದ್ಧಾಭ್ಯಾಸ ವ್ಯಾಯಾಮ ಮಾಡಿದ ಸ್ಥಳಗಳು ಮುಂದೆ ಅವರು ದೈವತ್ವಕ್ಕೇರಿದ ನಂತರದಲ್ಲಿ ನಮ್ಮ ಆರಾಧನಾ ಸ್ಥಳ ಗರಡಿಗಳಾಗಿ ಬದಲಾದವು ಆಲಡೆಗಳು ಈಗಲೂ ತೀರ ಕಾಡು ಪ್ರದೇಶದಲ್ಲಿ ಇರುವಂಥವುಗಳು ಗುಂಡಗಳು ಮಣ್ಣಿನಿಂದ ಕಲ್ಲುಗಳಾದವು ಕಲ್ಲು ಕಟ್ಟೆಗಳು ಸಿಮೆಂಟ್ ಮಾರ್ಬಲ್ ಗ್ರಾನೈಟ್ ಇಟ್ಟಿಗೆಗಳಾಗಿ ಬದಲಾದವು ಬಣಗಳು ವಿವಿಧ ಆಧುನಿಕ ಸ್ಪರ್ಶಗಳೊಂದಿಗೆ ಆಧುನಿಕಗೊಂಡಿವೆ ಅರಸೊತ್ತಿಗೆಯ ಕಾಲದಲ್ಲಿ ತಾಣ ಗುಡಿಗಳು ಕ್ರಮೇಣ ಮಾಡಗಳಾಗಿ ರೂಪುಗೊಂಡವು ಮಾಡಗಳು ಎಂದರೆ ಅಂತಸ್ತಿನ ಮೇಲ್ಚಾವಣಿ ಹೊಂದಿರುವ ದೈವಸ್ಥಾನವೇ ಮಾಡ ತುಳು ನಿಘಂಟಿನ 6ನೇ ಸಂಪುಟದಲ್ಲಿ ಮಾಡ ಎಂಬ ಪದಕ್ಕೆ ಬಹು ವಿಸ್ತೃತ ಅರ್ಥ ನೀಡಿದ್ದಾರೆ ಅದರಲ್ಲಿ ಮಾಡ ಎಂದರೆ ಗುಂಡ ಭೂತದ ಗುಡಿ ಉಪ್ಪರಿಗೆ ಮಹಾಡಿ ಎತ್ತರವಾದ ಕಟ್ಟಡ ಎಂಬ ಅರ್ಥ ನೀಡಿದ್ದಲ್ಲದೆ ಕಾಯಮಾಡ ನೆತ್ತಿಮಾಡ ಬದಿಮಾಡ ಹೂಮಾಡ ಭೂಮಾಡ ರಾಜಮಾಡ ಎಂಬ ವಿಧಗಳನ್ನು ತಿಳಿಸಲಾಗಿದೆ ಆದಾಗ್ಯೂ ಕಲ್ಲಮಾಡವನ್ನು ಅದರಲ್ಲಿ ತಿಳಿಸಲಾಗಿಲ್ಲ
ಅದೇ ಸಂಪುಟದಲ್ಲಿ ಮಾಡಂಗೋಲು ಎಂಬ ಪದದ ವಿವರಣೆಯಲ್ಲಿ ಚಾವಣಿ ಕಟ್ಟಿ ಗದ್ದೆ ತೋಟಗಳಲ್ಲಿ ತಾತ್ಕಾಲಿಕ ವಾಸಕ್ಕಾಗಿ ಮಾಡಿದ ಗುಡಿಸಲು, ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸಲಿಕ್ಕಾಗಿ ಕಾವಲು ಕಾಯಲು ಮಾಡಿದ ಅಟ್ಟಲಿಗೆ ಎಂದಿದೆ. ಹೀಗೆ ಬಿಸಿಲು, ಮಳೆ, ನೀರು, ಬಿರುಗಾಳಿ ಅಲ್ಲದೆ ಇನ್ನಿತರ ಜನಜೀವಿ ಪ್ರಾಣಿ ಪಕ್ಷಿಗಳಿಂದ ಯಾವುದೇ ತೊಂದರೆಯಾಗದಂತೆ ರಕ್ಷಿಸಲು ಮತ್ತು ನಂಬಿಕೆಗೆ ಒಂದು ಶಕ್ತಿ ತುಂಬಲು, ಮನಸ್ಸಿನ ಭಕ್ತಿಗೆ ಏಕಾಗ್ರತೆ ನೀಡಲು ಹೂವು, ದೀಪ, ತಂಬಿಲ, ಪರ್ವ, ಪೂಜೆ ಹೀಗೆ ಆರಾಧನೆ ನಡೆಸಲು ನಿಗದಿಪಡಿಸಿದ ನೆಲೆಗಳೇ ಈ ಕಟ್ಟೆ, ಗುಡಿ, ಗುಂಡ, ಗರಡಿ, ತಾಣ ಮತ್ತು ಮಾಡಗಳು. ತುಳುನಾಡಿನ ಕೆಲವು ಸ್ಥಳನಾಮಗಳ ಮೊದಲು ಅಥವಾ ಕೊನೆಯಲ್ಲಿ ಮಾಡ ಎಂಬ ಪದವು ಸೇರಿರುವುದು ಕೂಡ ಆಯಾ ಸ್ಥಳ ಗ್ರಾಮಗಳಲ್ಲಿ ನೆಲೆಯಾಗಿರುವ ಅರಸು ದೈವಗಳ ಮಾಡದಿಂದಲೇ. ಉದಾಹರಣೆಗೆ ಉಳ್ಳಾಕುಳು ದೈವಗಳ ಮಾಡದಿಂದ ಮಾಡಾವು, ಕಲ್ಕುಡ ಮಾಡದಿಂದ ಹಾರಕೆರೆ ಮಾಡ ಅಥವಾ ಮಾಡಾಜೆ, ಪುಣ್ಯಕುಮಾರನ ಮಾಡದಿಂದ ಮಾಡತ್ತಾರು ಎಂಬುದು ಚಾಲ್ತಿಗೆ ಬಂದಿವೆ. ಅಷ್ಟೇ ಅಲ್ಲದೆ ಮಾಡಾಯ ಎಂಬ ಹೆಸರಿನ ದೈವವೊಂದು ನಮ್ಮ ತುಳುನಾಡಿನಲ್ಲಿ ಆರಾಧನೆಗೊಳ್ಳುತ್ತಿದೆ. ಮಾಡಗಳಲ್ಲಿ ಮಣ್ಣ ಮಾಡ, ಕಲ್ಲ ಮಾಡ, ಅರಸು ಮಾಡ ಎಂಬ ವಿಭಾಗಗಳಿವೆ. ಮಣ್ಣ ಮಾಡ ಎಂದರೆ ನುರಿತ ಕುಂಬಾರರ ಕೈಯಿಂದ ಮಣ್ಣಿನಿಂದಲೇ ಮಾಡಿಸಿದ ಸಣ್ಣ ದೀಪವಷ್ಟೇ ಇಡಬಹುದಾದ ಜಾಗವುಳ್ಳ ಪುಟ್ಟ ಗುಡಿ. ಇದರ ಗೋಡೆ ಮತ್ತು ಮಾಡು ಮಣ್ಣಿನಿಂದಲೇ ಮಾಡಲ್ಪಡುತ್ತದೆ. ಬಹು ಹಿಂದಿನ ಕಾಲದಲ್ಲಿ ಈ ರೀತಿಯ ಮಾಡಗಳು ಹೆಚ್ಚಾಗಿದ್ದವು. ಗಾಳಿ, ಮಳೆಯಿಂದ ರಕ್ಷಿಸಲು ದೈವಗಳ ಹೆಸರಿನಲ್ಲಿ ದೀಪ, ಹೂ, ನೀರಿಡಲು ಇಂತಹ ಮಾಡಗಳ ರಚನೆ ಇರುತ್ತಿದ್ದವು. ಮಣ್ಣ ಮಾಡಗಳಲ್ಲಿ ಕೊರಗ ಮಾಡ, ಕೊರತಿ ಮಾಡ ಎಂಬ ವಿಧಗಳಿವೆ. ಕೊರಗ ಮತ್ತು ಕೊರತಿ ಮಾಡಗಳ ಗೋಡೆ ಮತ್ತು ಮಾಡಿನಲ್ಲಿ ಯಾವುದೇ ರಚನೆ, ಚಿತ್ರಿಕೆಗಳು ಇರುತ್ತಿರಲಿಲ್ಲ. ಇದರ ಒಳಗಡೆ ಕೇವಲ ಕೈಯಷ್ಟೇ ಹೋಗುವ ಸಣ್ಣ ಸ್ಥಳವಿರುತ್ತಿತ್ತು. ಕೊರಗ, ಕೊರತಿ ಮಾಡವು ಮುಂದುವರಿದು ಕಲ್ಕುಡ ಮಾಡ, ಕಲ್ಲುಟ್ಟಿ ಮಾಡಗಳಾದವು. ಕಲ್ಕುಡ, ಮಣ್ಣ ಮಾಡದ ಹೊರಗಡೆ ಚಿತ್ರಿಕೆಗಳಿದ್ದು ಕೊರಗ, ಕೊರತಿ ಮಾಡದಲ್ಲಿ ಚಿತ್ರಿಕೆಗಳು ಇರುತ್ತಿರಲಿಲ್ಲ. ಇದು ಕೂಡ ಮಣ್ಣಿನಿಂದಲೇ ಮಾಡಲ್ಪಡುತ್ತಿದ್ದವು. ಕಾಲಕ್ರಮೇಣ ಈ ಮಣ್ಣ ಮಾಡವು ಕೆಂಪು ಕಲ್ಲು, ಕರಿಕಲ್ಲು, ಇಟ್ಟಿಗೆಗಳ ದೊಡ್ಡ ಮಾಡಗಳಾಗಿ ಬದಲಾವಣೆಗೊಂಡವು. ಅದರಲ್ಲೂ ದೀಪವಿಡುವ ಜಾಗವಿದ್ದು ಕೆಳಗೆ ಕಟ್ಟೆಯಾಕಾರದ ರಚನೆ ಬಂತು. ಅದರಲ್ಲಿ ದೈವಗಳ ಆಯುಧ ಇಡಬಹುದಾಗಿತ್ತು. ನಂತರ ಸ್ವಲ್ಪ ಮುಂದುವರಿದು ದೈವಗಳ ಭಂಡಾರವಿಡುವಷ್ಟು ದೊಡ್ಡದಾದ ಕಲ್ಕುಡ ಮಾಡಗಳು ರಚನೆಯಾದವು. ಹಲವು ಮಣ್ಣ ಮಾಡಗಳನ್ನು ಮಾಡಿರುವ ಪುತ್ತೂರು ತಾಲೂಕು ಉಪ್ಪಿನಂಗಡಿ ಎನ್ಮಾಡಿಯ 80 ವರ್ಷದ ಶಿವಪ್ಪ ಕುಂಬಾರರು ಹೇಳುವಂತೆ ಇಂದಿನ ಕಾಲದಲ್ಲಿ ದನದ ಹಟ್ಟಿಯ ಹತ್ತಿರ ಕೊರಗ, ಮೇಪುದ ಕೊರಗ, ಕೊರತಿಗೆ ಹರಕೆಯ ರೂಪದಲ್ಲಿ ಸಣ್ಣ ಮಣ್ಣ ಮಾಡವನ್ನು ಮಾಡಿಸುತ್ತಿದ್ದರು. ಈಗಲೂ ತುಳುನಾಡಿನ ಕೆಲವು ಕಡೆ ಇಂತಹ ಮಣ್ಣ ಮಾಡದ ಪದ್ಧತಿ ಉಳಿದು ಬಂದಿದೆ. ವಿರಳವಾಗಿ ಮಣ್ಣ ಮಾಡಗಳನ್ನು ಮಾಡುವ ಪರಿಣಿತರನ್ನು ತುಳುನಾಡಿನಲ್ಲಿ ಈಗಲೂ ಕಾಣಬಹುದಾಗಿದೆ. ಮಣ್ಣ ಮಾಡಗಳಲ್ಲೇ ಇಂದಿಗೂ ಆರಾಧನೆ ನಡೆಯುವ ಕುಟುಂಬಗಳೂ ಇವೆ. ಉದಾಹರಣೆಗೆ ಉಪ್ಪಿನಂಗಡಿ ಸಮೀಪದ ಅಂಬೇಲ ಕೇಶವಗೌಡರ ಮನೆಯಲ್ಲಿ ಸಣ್ಣದಾದ ಕೊರತಿಯ ಮಣ್ಣ ಮಾಡವಿದೆ. ಕಲ್ಲಮಾಡ ಎಂದರೆ ಒಂಟಿ ನೆಲೆಯ ಉಲ್ಲಾಯ, ಧರ್ಮರಸು, ದೈಯಂಕುಲು, ಇಷ್ಟದೇವತೆ ಹೀಗೆ ಹೆಚ್ಚಾಗಿ ಒಂಟಿ ದೈವಗಳಿಗೆ ಉದ್ದವಾದ ಕಲ್ಲಿನಲ್ಲಿ ಗೋಪುರದಂಥ ರಚನೆ ಮಾಡಿ ಅದರ ನಿರ್ದಿಷ್ಟ ಭಾಗದಲ್ಲಿ ದೀಪ ಇಡುವಷ್ಟೇ ಜಾಗವಿರುವುದು ಕಂಡುಬರುತ್ತದೆ. ಹಿಂದೆ ಒಂಟಿ ಕಲ್ಲಿನಲ್ಲಿ ಮಾಡುತ್ತಿದ್ದರು. ಇದನ್ನು ಕೆಲವು ಕಡೆ ವರ್ಕ ಮಾಡ ಎಂದು ಕರೆಯುತ್ತಿದ್ದರು. ಕಲ್ಲಮಾಡವು ಕೆಂಪು ಕಲ್ಲುಗಳಲ್ಲಿ ಮಾಡಲಾಗುತ್ತದೆ. ಸ್ತಂಭದ ವಿನ್ಯಾಸದ ಕೆಳಗಿನ ಕಟ್ಟೆಯಲ್ಲಿ ಮೂರ್ತಿ, ಆಯುಧ, ಭಂಡಾರವಿರಿಸುವ ಸ್ಥಳವಿದೆ. ಕೆಲವೆಡೆ ಅದರಲ್ಲಿ ಅಪೂರ್ವ ವಿನ್ಯಾಸ, ಕೆತ್ತನೆ ಇರುತ್ತದೆ. ಉದಾಹರಣೆಗೆ ಪೊಲ್ಲಳಿ ದೇಗುಲದಲ್ಲಿರುವ ಉಲ್ಲಾಕುಲ ಕಲ್ಲಮಾಡವನ್ನು ನಾವು ಗಮನಿಸಬಹುದು. ವಿಶೇಷವೆಂಬಂತೆ ಮಿತ್ರರೊಬ್ಬರು ನೀಡಿದ ಮಾಹಿತಿಯಂತೆ ವೇಣೂರು ಪಂಡಿಂಜೆ ಬರಾಯದಲ್ಲಿ ಕಲ್ಲುಟ್ಟಿಗೆ ಮುರಕಲ್ಲಿನ ವರ್ಕ ಮಾಡವಿದೆ. ಅರಸು ಮಾಡ ಎಂದರೆ ಹೆಸರೇ ಸೂಚಿಸುವಂತೆ ಆಯಾ ಗ್ರಾಮದಲ್ಲಿ ನೆಲೆ ನಿಂತ ಅರಸು ದೈವಗಳಿಗೆ ಮಾಡಿರುವ ಆಲಯಗಳಿವು. ಇದರಲ್ಲಿ ಭಂಡಾರವಿಟ್ಟು ಒಳಗಡೆ ಚಾಕರಿ ವರ್ಗದ ಜನರು ಹೋಗಿ ಬರಬಹುದಾದ ಸ್ಥಾನವಾಗಿದೆ. ಈ ದೈವಸ್ಥಾನಕ್ಕೆ ಮೇಲಂತಸ್ತು ಇರುತ್ತದೆ. ಮೇಲಿನ ಅಂತಸ್ತಿಗೂ ಕಿರಿಯ ಬಾಗಿಲಿಡುವುದು ಕ್ರಮ. ಹೆಚ್ಚಾಗಿ ಉಳ್ಳಾಕುಲು, ಕಿನ್ನಿಮಾನಿ, ಹೂಮಾನಿ, ಅಣ್ಣ ತಮ್ಮ ದೈವಗಳು, ಧರ್ಮರಸು, ಉಳ್ಳಾಲ್ತಿ ದೈವಗಳ ಆರಾಧನೆ ನೆಲೆ ಇರುವುದು ಅರಸು ಮಾಡದಲ್ಲಿ. ಇದಲ್ಲದೆ ಶಿರಾಡಿ, ಮಲರಾಯ, ಕೊಡಮಣಿತಾಯನಿಗೂ ಅರಸು ಮಾಡಗಳಿರುವ ಉದಾಹರಣೆಗಳಿವೆ. ಮನೆಯಲ್ಲಿ ಆರಾಧನೆಗೊಳ್ಳುವ ದೈವಗಳ ಹೊರತಾಗಿ ಮನೆಯಿಂದ ಹೊರಗಡೆ ಪ್ರತ್ಯೇಕ ನೆಲೆ ಮಾಡಿ ಆರಾಧನೆಗೊಳ್ಳುವಾಗ ಈ ಮಾಡಗಳ ಪರಿಕಲ್ಪನೆ ಬಂದಿರಬೇಕು. ಮಾಡಗಳು ಗ್ರಾಮ, ಮಾಗನೆ, ಸೀಮೆಯ ದೈವಗಳಿಗಲ್ಲದೆ ಮನೆ, ಕುಟುಂಬದಲ್ಲಿ ಆರಾಧನೆಗೊಳ್ಳುವ ಅರಸು ದೈವಗಳಿಗೂ ರಚಿಸಲ್ಪಟ್ಟಿದೆ. ಕೆಲವೊಂದು ದೈವಗಳಿಗೆ ಬದಿ ಎಂಬ ಹೆಸರಿನಲ್ಲಿ ಕೂಡ ಆರಾಧನಾ ಸ್ಥಳಗಳಿರುವುದನ್ನು ತುಳುನಾಡಿನ ಕೆಲವೆಡೆ ನೋಡಬಹುದಾಗಿದೆ. ಬದಿಬಣ, ಬದಿಗುಡ್ಡೆ, ಬದಿಯಡ್ಕ, ಬದಿಯಾರ್ ಎಂಬಿತ್ಯಾದಿ ಹೆಸರುಗಳಿಂದ ಆ ಕ್ಷೇತ್ರಗಳು ಕರೆಸಲ್ಪಡುತ್ತವೆ. ಅಲ್ಲದೆ ಕೆಲವೊಂದು ದೈವಗಳ ಜಾತ್ರೆಗೆ ಬದಿಯಾಯನ ಅಂತಲೂ ಹೆಸರಿದೆ. ಕೆಲವು ಕಡೆಗಳಲ್ಲಿ ದೈವಗಳ ಗುಡಿಯನ್ನು ಬದಿ ಮಾಡವೆಂದು ಕರೆಯುತ್ತಾರೆ. ಇಲ್ಲಿ ಬದಿ ಮತ್ತು ಮಾಡ ಎಂಬ ಎರಡು ಪದಗಳು ಜೋಡಿಸಿರುವುದನ್ನು ನಾವು ಕಾಣಬಹುದು. ದೈವ ಸಾನ್ನಿಧ್ಯವುಳ್ಳವೆಂಬು ನಂಬಲಾಗುವ ಬಾಳೆಗಿಡ ಅಥವಾ ಪೂಕರೆ ನೆಡುವ ಕೆಲವು ಗದ್ದೆಗಳನ್ನು ಬದಿ ಬಾಕಿಯಾರ್, ಬಾಕಿತಿಮಾರ್, ಬಾಕಿಯಾರ್ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ದೈವಾರಾಧನೆಯ ಸಂದರ್ಭದಲ್ಲಿ ಬದಿ ಮತ್ತು ಮಾಡ ಎಂಬ ಪದಗಳಿಗೆ ಪವಿತ್ರ, ದೈವ ಸಾನ್ನಿಧ್ಯವುಳ್ಳವೆಂಬ ಅರ್ಥ ಒದಗುತ್ತದೆ. ಕೆಲವೊಂದು ನೇಮಗಳಲ್ಲಿ ದೈವವು ಮಾಡ ಪದವನ್ನು ಆಗಾಗ ತನ್ನ ನುಡಿಗಟ್ಟಿನಲ್ಲಿ ಉಚ್ಚರಿಸುತ್ತದೆ. ದೈವದ ಮದಿಪಿನಲ್ಲಿ ಮಾಡಜತ್ತೊನ್ವೆ, ಮಾಡಡಾವನ್ವೆ ಎಂಬಿತ್ಯಾದಿ ನುಡಿಗಳನ್ನು ಕೊಡುತ್ತವೆ. ಉಪ್ಪಿನಂಗಡಿ ಕಡವಿಲ ಬಾಗಿಲಲ್ಲಿ ಮೂಲಸ್ಥಾನವನ್ನು ಹೊಂದಿರುವ ಕಲ್ಕುಡ ದೈವದ ನೇಮದಲ್ಲಿ ದೈವವು ಕೊಡಿ ಕುಕ್ಕುಂಜ ಮಾಡ, ನಡು ಹಾರಕೆರೆ ಮಾಡ, ಕಡೆ ಕಡಪ ಮೂಲಸ್ಥಾನ ಡಾವಂಡೆ
ಎಂಬ ನುಡಿಯನ್ನು ನೀಡುತ್ತದೆ. ಕೊರಗಜ್ಜನ ನುಡಿಯಲ್ಲಿ ಕದಿರೆ ಉಲ್ಲಯನ ಮಾಡಗ ದಿಟ್ಟಿದೆಯೇ ಎಂಬ ನುಡಿಯು ಕದ್ರಿ ದೇವಾಲಯವು ಒಂದು ಕಾಲದಲ್ಲಿ ಮಾಡವಾಗಿತ್ತು ಎಂಬುದನ್ನು ಪುಷ್ಟೀಕರಿಸುತ್ತದೆ. ಸುತ್ತುಪೌಲಿ ಮುಖಮಂಟಪ ಬಂದ ಮಾಡಗಳು ಕೂಡ ತುಳುನಾಡಿನಲ್ಲಿ ಅಲ್ಲಲ್ಲಿ ಕಾಣಸಿಗುತ್ತವೆ. ಕೆಲವೊಂದು ಕಡೆ ಮಾಡಗಳ ಎದುರು ಭಾಗದಲ್ಲಿ ಪ್ರತ್ಯೇಕ ಮುಖಮಂಟಪಗಳಿದ್ದು ಇವನ್ನು ಪಡ್ಪುರೆ ಅಥವಾ ಪಡಿಪಿರೆ ಎನ್ನಲಾಗುತ್ತದೆ. ಇವು ಜಾತ್ರಾ ಕಾಲದಲ್ಲಿ ಮೇಲ್ವರ್ಗದ ಪುರುಷರಿಗೆ ಕುಳಿತುಕೊಂಡು ನೇಮ ನೋಡಲು ಉಪಯುಕ್ತವಾಗುತ್ತದೆ. ಅಂತೆಯೇ ಕೆಲವೆಡೆಗಳಲ್ಲಿ ಪಡ್ಪುರೆಗಳಲ್ಲಿ ದೈವದ ತೂಗುಯ್ಯಾಲೆಯನ್ನು ಇರಿಸುತ್ತಾರೆ. ಬಂಟ್ವಾಳ ತಾಲೂಕಿನ ಕಲ್ಲಿಗೆ, ಸಜಿಪ, ಕೆದಿಲೆಗಳಲ್ಲಿ ಇಂತಹ ಬದಲಾವಣೆಗಳನ್ನು ಕಾಣಬಹುದು. ತುಳುನಾಡಿನ ಕೆಲವೊಂದು ಕುಟುಂಬದ ಮೂಲಮನೆ, ಗುತ್ತು, ಬರ್ಕೆ, ಬೂಡುಗಳಲ್ಲಿ ಒಂದಂತಸ್ತಿನ ಮನೆಗಳಿದ್ದರೂ ಅದನ್ನು ಅಂತರ್ಮಾಡದ ಇಲ್ಲು, ಸುತ್ತು ಪಡಿಪಿರದಿಲ್ಲು, ಅಂತರದ ಇಲ್ಲು, ಪಡಿಪಿರದಿಲ್ಲು ಎನ್ನುತ್ತಾರೆ ಹೊರತು ಮಾಡ ಎನ್ನಲಾಗುವುದಿಲ್ಲ. ಈ ಮಾಡಗಳ ಆರಂಭಿಕ ರೂಪವೇ ಮಣ್ಣ ಆಗಿರಬೇಕು. ನಂತರ ವಿಕಸನವಾಗುತ್ತಾ ಕಲ್ಲಮಾಡ, ಅರಸು ಮಾಡ, ದೈವಸ್ಥಾನಗಳಾಗಿ ಬದಲಾಗಿರಬೇಕು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಈ ಎಲ್ಲ ಆರಾಧನಾ ಸ್ಥಳಗಳು, ನೆಲೆಗಳು ದೇವಸ್ಥಾನಗಳಾಗಿ ಬದಲಾಗುತ್ತಿವೆ. ದೈವಗಳಿಗೂ ದೇವಸ್ಥಾನ, ದೇವರಿಗೆ ದೇವಸ್ಥಾನ ಎಂಬ ನುಡಿಯಿದ್ದರೂ ಎಲ್ಲ ದೈವಸ್ಥಾನಗಳ ಹೆಸರು ದೇವಸ್ಥಾನಗಳೆಂದು ಬರೆಯುತ್ತಿರುವುದು ಮತ್ತು ಕರೆಯುತ್ತಿರುವುದು ವಿಪರ್ಯಾಸ. ತುಳುನಾಡಿನಲ್ಲಿ ಒಂದು ಕಾಲದಲ್ಲಿ ದೇವಸ್ಥಾನ ಎಂಬ ಪದವೇ ಇರಲಿಲ್ಲ. ಇಲ್ಲಿ ಕನ್ನಡ ಭಾಷೆಯ ಪ್ರಭಾವ ತುಳುವಿನ ಮೂಲ ಪದಗಳ ಮೇಲಾಗುತ್ತಿದೆ ಎಂದು ನನ್ನ ಅನಿಸಿಕೆ. ಅಂದಿನ ಮಾಡಗಳು ಈಗ ನಾವು ನೋಡುತ್ತಿರುವ ಸುಂದರ ದೇವಾಲಯಗಳ ಮೂಲ ಸ್ವರೂಪದಾಗಿರಬಹುದು. ಈಗಿನ ಅದ್ಭುತ ಶಿಲ್ಪಕಲೆಗಳನ್ನು ಒಳಗೊಂಡ ನಮ್ಮ ದೇವಾಲಯಗಳು ಅರಸು ಮಾಡಗಳ ಪರಿಷ್ಕೃತ ಆಧುನಿಕ ರೂಪವಾಗಿದ್ದಿರಬೇಕು. ಅಂತೆಯೇ ಇತ್ತೀಚೆಗೆ ಕೇರಳದ ಕಡೆಗಳಲ್ಲಿದ್ದ ತರವಾಡು ಎಂಬ ಪದ ಈಗ ನಮ್ಮಲ್ಲಿ ವ್ಯಾಪಕವಾಗುತ್ತಿದೆ. ನಮ್ಮಲ್ಲಿ ಕುಟುಂಬದ ಇಲ್ಲು, ಮೂಲದ ಇಲ್ಲು, ಕುಟುಂಬದ ಚಾವಡಿ, ಚಾವಡಿದ ಇಲ್ಲು ಎನ್ನುತ್ತಿದ್ದವರು ಈಗ ತರವಾಡು ಎನ್ನುತ್ತೇವೆ. ತರವಾಡು ಎಂಬ ಪದಬಳಕೆ ತುಳುವಿನಲ್ಲಿರಲಿಲ್ಲ. ಕೇರಳದ ಜ್ಯೋತಿಷಿಗಳ ಆಗಮನದಿಂದ ಈ ಪದಬಳಕೆ ಬಂದಿರಲು ಸಾಧ್ಯ. ಚಾವಡಿ ಕೂಡ ಮನೆಯ ಒಳಗಡೆ ಆರಾಧನೆ ಆರಂಭಗೊಂಡು ಕಾಲ ಬದಲಾದಂತೆ ಮನೆಯೊಳಗೆ ಕುಟುಂಬ ಸದಸ್ಯರಿಗೆ ನಿಲ್ಲಲು, ಪೂಜೆಗೈಯಲು ಆಗುವ ಸಮಸ್ಯೆಯನ್ನು ಗಮನಿಸಿ ಚಾವಡಿಯಾಗಿ ಬದಲಾಗಿರಬೇಕು. ಈಗಲೂ ಕೆಲವು ಕುಟುಂಬಗಳ ಧರ್ಮದೈವಗಳು ಯಜಮಾನ ವಾಸಿಸುವ ಮನೆಯೊಳಗಡನೆ ಇದ್ದು ಆರಾಧನೆಗೊಳ್ಳುತ್ತಿವೆ. ಇನ್ನೊಂದು ಬದಲಾವಣೆ ಎಂದರೆ, ಒಂದು ಕಾಲಘಟ್ಟದಲ್ಲಿ ಕೋಟಿ ಚೆನ್ನಯ್ಯರು, ಕಾಣದ ಕಟ್ಟದರು, ಮುದ್ದಕಲಲ, ಉಲ್ಲಾಲ್ತಿ, ಪುಣ್ಯಕುಮಾರ, ಕಿನ್ನಿಮಾನಿ, ಪೂಮಾನಿ ದೈವಗಳ ಹೆಸರನ್ನು ನೇರವಾಗಿ ಹೇಳುವಂತಿರಲಿಲ್ಲ. ಕೋಟಿ ಚೆನ್ನಯ್ಯರು, ಕಾಣದ ಕಟ್ಟದರು, ಮುದ್ದಕಲಲ ಎಂಬ ಹೆಸರುಗಳು ಅವರ ಜೀವಿತಾವಧಿಯಲ್ಲಿ ಮಾನವ ರೂಪದಲ್ಲಿದ್ದಾಗ ಇದ್ದವುಗಳು. ಅವರ ಪೂರ್ವಾಶ್ರಮದ ಹೆಸರುಗಳವು. ಅವರು ದೈವತ್ವಕ್ಕೆ ಏರಿದ ನಂತರ ಬೈದೆರ್ಲು, ಸತ್ಯಸಾರಮಾಣಿ, ಮುಗೇರ್ಲು ದೈವಗಳಾಗಿ ಬದಲಾದರು. ಕೆಲವಾರು ವರ್ಷಗಳ ಹಿಂದೆ ಕೂಡ ಬೈದೆರ್ಲೆ ಗರಡಿ, ಸಾರಮಾಣಿಲೆ ತಾವು, ಮುಗೇರ್ಲೆ ಕಲ ಎಂಬುದಾಗಿ ಮಾತ್ರ ಕರೆಯಲಾಗುತ್ತಿತ್ತು. ಪುಣ್ಯಕುಮಾರ, ಕಿನ್ನಿಮಾನಿ, ಪೂಮಾನಿ ದೈವಗಳೆಲ್ಲ ಕೇವಲ ಉಲ್ಲಕುಲು, ದೈವಂಕುಲು ಎಂಬುದಾಗಿ ಕರೆಯಲಾಗುತ್ತಿತ್ತು. ಬೀರುಕಲ್ಲು ಕೂಡ ಪೂರ್ವಾಶ್ರಮದ ಹೆಸರಾದರೆ ದೈವಕ್ಕೇರಿದ ಬಳಿಕ ಆತ ದೈವ ಕಲ್ಕುಡನೆ. ಈಗಲೂ ಉಲ್ಲಾಲ್ತಿಯ ಜಾತ್ರೆ ಎನ್ನುವುದಿಲ್ಲ, ಬದಲಾಗಿ ಅಣತ್ತಾಡಿ ಮೆಚ್ಚಿ, ಮಾಣಿ ಮೆಚ್ಚಿ ಎಂಬುದಾಗಿ ಕರೆಯಲಾಗುತ್ತದೆ. ತಿಬರಾಯನ, ಸುಜಿರಾಯನಗಳಲ್ಲಿ ದೈವದ ಹೆಸರನ್ನು ಉಲ್ಲೇಖಿಸುವಂತಿರಲಿಲ್ಲ. ನಮ್ಮ ಹಳೆಯ ತಲೆಮಾರಿಗೆ ಮಾಲಿಂಗೇಶ್ವರ ಉಲ್ಲಯನಾದರೆ ಕಟೀಲದುರ್ಗೆ ಕಟೀಲ್ದಪ್ಪ ಉಲ್ಲಾಲ್ತಿಯಾಗಿಯೇ ಇದ್ದಾರೆ. ಮಂಜುನಾಥನು ತಲೊತ್ತ ಅನ್ನಪ್ಪನೆ. ಉಬಾರ ಮತ್ತು ಕೇಪಾಡಿಗಳು ನಮಗೀಗಲೂ ಗಂಗಾ ನದಿಯೇ. ಸಂಧಿಪಾರ್ಧನದಲ್ಲೂ ಉಬಾರ ಗಂಗೆ, ಕೇಪಾಡಿ ಗಂಗೆಯ ಉಲ್ಲೇಖಗಳಿವೆ. ಇನ್ನೊಂದು ಬದಲಾವಣೆ ಎಂದರೆ ದೈವ ಚಾಕರಿಯ ನರ್ತಕರನ್ನು ಕೋಲದಾರಿ, ನೃತ್ಯದಾರಿಗಳೆಂಬ ಹೆಸರಿನಿಂದ ಕರೆಯುವ ರೂಢಿಯಾಗುತ್ತಿದೆ. ದೈವ ನೇಮದ ಆಮಂತ್ರಣ ಪತ್ರಗಳಲ್ಲಿ ನೃತ್ಯೋತ್ಸವ, ಕೋಲೋತ್ಸವ ಎಂಬ ಉತ್ಸವಗಳು ಸೇರ್ಪಡೆಗೊಂಡಿವೆ. ಇತ್ತೀಚೆಗಂತೂ ದೈವಗಳ ಹೆಸರನ್ನು ದೇವರ ಹೆಸರಿನಿಂದ ಕರೆಯುವ ಪರಿಪಾಠ ಆರಂಭಗೊಂಡಿದೆ. ಉಲ್ಲಾಲ್ತಿ ದುರ್ಗಾಪರಮೇಶ್ವರಿಯಾಗಿ, ಜುಮಾದಿ ಧೂಮಾವತಿಯಾಗಿ, ಪಂಜುರ್ಲಿ ವರಹ ವಾರಾಯಿಯಾಗಿ, ಗುಲಿಗೇಶ್ವರನಾಗಿ, ಬೆರ್ಮೇರು ಬ್ರಹ್ಮನಾಗಿ ಬದಲಾಗಿದ್ದಾನೆ. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಮಧ್ಯಸ್ಥಿಕೆ. ಮಧ್ಯಸ್ಥರು ಅಂದರೆ ದೈವ ಮತ್ತು ಕುಟುಂಬದ ನಡುವಿನ ಒಂದು ಕೊಂಡಿ. ಕೆಲ ವರ್ಷಗಳ ಹಿಂದೆ ನೇಮದ ಆರಂಭದಲ್ಲಿ ಪ್ರಾರ್ಥಿಸುವಾಗ ದೀರ್ಘವಾದ ದೈವದ ಕತೆ, ಸುದೀರ್ಘವಾದ ಮದಿಪು ಇರಲಿಲ್ಲ. ಹಿಂದಿನ ಕಾಲದ ದೈವಾರಾಧನೆಯಲ್ಲಿ ಮಧ್ಯಸ್ಥ ಎಂಬ ಸೇವೆ ಇತ್ತಾದರೂ ಆತ ಕುಟುಂಬದ ಯಜಮಾನ, ಗ್ರಾಮ, ಸೀಮೆ, ಗುತ್ತು, ಬರ್ಕೆ, ಮಾಗಣೆಯ ಯಜಮಾನನೇ ಆ ಕಾರ್ಯ ಮಾಡುತ್ತಿದ್ದರು. ಕುಟುಂಬ, ಗ್ರಾಮ, ಸೀಮೆಯ ದೈವದೇವರ ಅನುಗ್ರಹ ಬೇಡುತ್ತಾ ನೇಮದಲ್ಲಿದ್ದ ದೈವಕ್ಕೆ ಹೊಸಯವಾಗಲಿ ಎಂಬ ಲೆಕ್ಕದ ತೂಕದ 7-8 ಪದಗಳ ಪ್ರಾರ್ಥನೆಗಳೊಂದಿಗೆ ಅಕ್ಷತೆ ಹಾಕುತ್ತಿದ್ದರು. ದೈವದ ಹುಟ್ಟುಕಟ್ಟು ದೈವ ಚಾಕರಿಯವರೇ ಹೇಳಬೇಕಿತ್ತು. ದೈವದ ಬೀರ ಮತ್ತು ಮದಿಪು ಬೇರೆ ಬೇರೆಯಾಗಿತ್ತು. ಆಗ ದೈವಗಳಿಗೆ ಹೂಗಳ ಅಲಂಕಾರ ಈಗಿನಷ್ಟಿರಲಿಲ್ಲ. ಅಲಂಕಾರಕ್ಕಿಂತ ಮಿಗಿಲಾಗಿ ದೈವ ನರ್ತಕನ ಭಾಷಾ ಬಳಕೆ, ವಾಕ್ಚಾತುರ್ಯ, ಪದಪ್ರಯೋಗಗಳನ್ನು ಗಮನಿಸುತ್ತಿದ್ದರು. ಆಡು ಭಾಷೆಗೆ ತುಳುವಲ್ಲದೆ ದೈವ ಭಾಷೆಗೆ ತುಳು ಬೇರೆನೇ ಇರುತ್ತಿತ್ತು. ಪ್ರೌಢ ತುಳುವಾಗಿತ್ತದು. ಉದಾಹರಣೆಗೆ ಇಂಚಿ ಕನ್ನಲೆ ಆಡು ಭಾಷೆಯ ತುಳುವಾದರೆ ಇಂಚಿ ಒರ್ಮೊಯ್ಪುಲೆ, ನೇಮ ಬಿರಿಪೆಯ ಬದಲು ನೇಮ ನೊಪ್ಪಿತ್ತುನುವೆ ಎಂಬ ಪದ ಬಳಕೆಯಾಗುತ್ತಿದ್ದು. ಭೂತಾರಾಧನೆ ಬಹು ಪ್ರಾಚೀನವಾದದ್ದು. ಅದು ಜಗತ್ತಿನ ಹಲವೆಡೆ ಇತ್ತು ಮತ್ತು ಈಗಲೂ ಶ್ರೀಲಂಕಾ, ನೇಪಾಳ, ದಕ್ಷಿಣ ಆಫ್ರಿಕಾಗಳಂಥ ದೇಶಗಳಲ್ಲಿ ಆಚರಿಸಲ್ಪಡುತ್ತಿದೆ. ನಮ್ಮ ತುಳುನಾಡಿನ ಮೂಲದಲ್ಲಿದ್ದ ಭೂತಾರಾಧನೆಯು ತಾಂತ್ರಿಕ, ಸಾಧಕರ, ಜೋಗಿಪುರುಷರ, ಸಿದ್ಧಿಪುರುಷರ ಪ್ರಭಾವದಿಂದ ರೂಪಾಂತರವಾಗಿ ದೈವಾರಾಧನೆಯಾಯಿತು. ಆರಂಭದಲ್ಲಿದ್ದ ಕಲ್ಲು ಕಟ್ಟೆಯಾಗಿ ಮಣ್ಣಮಾಡ, ಕಲ್ಲಮಾಡ, ಗುಂಡ,
ಅರಸು ಮಾಡ ಗರಡಿ ಚಾವಡಿಗಳಾಗಿ ಬದಲಾವಣೆಯಾದವು. ಬದಲಾವಣೆ ಜಗದ ನಿಯಮವಲ್ಲವೇ? ಆದರೂ ನಾವೀಗ ಕೆಲವೊಂದು ಅನಿವಾರ್ಯ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ, ಒಪ್ಪಿಕೊಂಡಿದ್ದೇವೆ ಕೂಡ. ಹಾಗಂತ ಎಲ್ಲ ಬದಲಾವಣೆಗಳು ಒಪ್ಪಿಕೊಳ್ಳುವಂಥದ್ದಲ್ಲ. ಹೀಗೆ ಆರಾಧನೆಯಲ್ಲಿ ಆದ ಪಲ್ಲಟಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಮುಗಿಯುವಂಥದ್ದಲ್ಲ. ಯಾವ ಪಲ್ಲಟವಾದರೂ ಮೂಲದ ಆರಾಧನೆ ಮಾತ್ರ ಪ್ರಕೃತಿ ಆರಾಧನೆಯಾಗಿಯೇ ಉಳಿಯಲಿ. ದೈವಾರಾಧನೆಗೆ ಎಳ್ಳು ಕುಂದಾಗದಿರಲಿ, ಅಪಚಾರವಾಗದಿರಲಿ. ನಮ್ಮ ದೈವಾರಾಧನೆ ಇನ್ನಷ್ಟು ಪ್ರಬಲವಾಗಿ ನಾವು ನಂಬುವ ಶಕ್ತಿಗಳು ನಮ್ಮನ್ನೆಲ್ಲ ಅರಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಪ್ರಬಂಧಕ್ಕೆ ಪೂರ್ಣ ವಿರಾಮ ಹೊರತು ಈ ವಿಚಾರಗಳಿಗಲ್ಲ. ವಂದನೆಗಳು.